ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓ ನೀನಾ? ನೆನ್ನೆವರೆಗೂ ನಿನ್ನ ಪ್ರೀತಿಯನ್ನು ನಾಟಕ ಆಡಿ ನನ್ನ ಮುಳುಗಿಸ್ಬಿಟ್ಟಿದ್ದೆ. ಇವಾಗ ನನ್ನ ಬಾವಿಗೆ ತಳ್ಳಿ ಮುಳುಗಿಸ್ಬಿಡ್ತೀಯಾ? ನಿಮ್ಮನ್ನ ಯಾರು ಮುಳುಗಿಸ್ತಾ ಇಲ್ಲ ರೀ, ನೀವೇ ಗುಂಡಿ ತೋಡ್ಕೋತಿದ್ದೀರಾ. ಕಾಮಿಡಿ. ನೀನಿರುವಾಗ ನಂಗೆ ಚಾನ್ಸ್ ಎಲ್ಲಿ? ನೀನೇ ತೋಡ್ಬಿಟ್ಟಿದ್ಯಲ್ಲ ದೊಡ್ಡ ಗುಂಡಿ. ಇವಾಗ ನಾನು ಅದರಲ್ಲೇ ಬಿದ್ದಿದ್ದೀನಿ. ನೋಡು ನೋಡು ನೋಡು, ಕಾಣಿಸ್ತಾ ಇಲ್ವಾ? ನೋಡು. ಕೈಲಾಶ್ ಅವ್ರೆ, ನಿಮ್ಗೆ ಕಾಣಿಸ್ತಾ ಇಲ್ಲ. ಮುಂದೆ ಇರೋರು ಹೇಳ್ತಿರೋದು ಕೇಳಿಸ್ತಾ ಇಲ್ಲ. ಆಗ್ಲೇ ದೊಡ್ಡತ್ತಾಗಿ ನಿಜ ಹೇಳಕ್ ಹೊರಟಿದ್ರಿ ಗೊತ್ತಾ? ಟೈಮಿಗೆ ಸರಿಯಾಗಿ ಬಂದಿದ್ದಕ್ಕೆ ಟಾಪಿಕ್ ಡೈವರ್ಟ್ ಮಾಡಿದೆ. ಆದ್ರೆ ಕುಡಿತಾ ಇಲ್ಲ ಯಾಕೆ ರೀ? ಇದನ್ನ ಯಾವಾಗಿನ್ ಶುರು ಮಾಡ್ಕೊಂಡ್ರಿ? ಅದು ಇವಾಗ ಇದೆ ನನಗೆ ಜೋಡಿ. ಇವಾಗ ಇದೆ ನನ್ನ ಹೆಂಡತಿ, ನನ್ನ ಮುದ್ದು ಪಾಪು. ಕೈಲಾಶ್ ಅವ್ರೆ, ಪ್ಲೀಸ್ ಹೀಗೆ ಮಾಡಬೇಡಿ. ದೊಡ್ಡತ್ತೆ ನಿಮ್ಮನ್ನ ಈ ಥರ ನೋಡಿದ್ರೆ ಎಷ್ಟು ನೊಂದ್ಕೋತಾರೆ ಅಂತ ಯೋಚನೆ ಮಾಡಿ. ನಿಂಗೆ ಸಂತೋಷ ಆಗ್ತಿದೆ ತಾನೇ? ನಾನು ಕುಡಿದು ಬಿದ್ದರೆ ನಿಂಗೆ ಸಂತೋಷ ಆಗುತ್ತೆ ತಾನೇ? ಕೈಲಾಶ್ ಅವರೇ, ನಾನು ಮಾತಾಡಬೇಕು. ಲೆಟ್ ಮೀ ಟಾಕ್. ನಾನು ಕುಡಿದು ಸತ್ರೆ ನೀನು ನಿನ್ನ ಲವರ್ ಜೊತೆ ಹ್ಯಾಪಿಯಾಗಿರ್ಬೋದಲ್ವಾ? ನಿಂಗೆ ಫುಲ್ಲು ಖುಷಿ ಅಲ್ವಾ? ನಾನೇ ಹೋಗ್ಬೇಕು ಅಷ್ಟೇ ತಾನೇ? ಹೋಗ್ತೀನಿ, ನಾನೇ ಹೋಗ್ತೀನಿ. ಕೈಲಾಶ್ ಅವರೇ, ಏಯ್ ನೋ, ಡೋಂಟ್ ಟಚ್ ಮೀ. ಹೋಗ್, ದೂರ ಹೋಗು. ನಾನು ಬಿದ್ದರೆ ಕೈಯೋ ಕಾಲೋ ಮುರಿಬೋದೇನೋ, ಆದರೆ ನೀನು ನನ್ನ ಮುಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನಿಂಗೆ ನಾನು ಏನು ಕಮ್ಮಿ ಮಾಡಿದ್ದೆ ಹೇಳು? ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಹೆಂಡತಿ ಅಂತ ತಲೆ ಮೇಲೆ ಇಟ್ಕೊಂಡು ನೋಡ್ಕೊಂಡೆ, ಅದು ಸತ್ಯ ಅಲ್ವಾ? ಯಾವುದು ಸತ್ಯ ಅಲ್ಲ ರಾಧಿಕಾ? ನಾನು ನನ್ನ ಪ್ರೀತಿ ಸತ್ಯ ಆಗಿದ್ಮೇಲೆ ನೀನ್ ಯಾಕೆ ಸತ್ಯ ಹೇಳಲಿಲ್ಲ ಹೇಳು? ಯಾಕೆ ರಾಧಿಕಾ ನನ್ನ ಭ್ರಮೇಲ್ ಬದುಕೋ ಹಾಗೆ ಮಾಡಿದೆ? ಯಾಕೆ ದ್ರೋಹ ಮಾಡಿದೆ? ಕೈಲಾಶ್ ಅವರೇ, ನೋ, ಮಾತಾಡಬೇಡ. ನೀನ್ ನನ್ನ ಹತ್ರ ಬರಬೇಡ, ಹೋಗು. ಅಬ್ಬಾ, ನಿನ್ ಮದುವೆ ಆಗ್ಬೇಕಾದ್ರೆ ಈ ಮನೆಗೆ ಬಂದು ದೇವತೆ ಅನ್ಕೊಂಡಿದ್ದೆ ನಾನು. ಆದ್ರೆ ನೀನ್ ನನ್ನ ಪ್ರೀತಿ ಕೊಟ್ಟಿರೋ ಬೆಲೆ ಇದು. ಹೌದು, ಕುಡಿಯೋದು ತಪ್ಪೆ, ಲಿವರ್ ಹಾಳಾಗುತ್ತೆ. ಹಾಗೆ ನಿನ್ನ ಮುಟ್ಟೋದು ತಪ್ಪೆ, ಜೀವನ ಸರ್ವನಾಶ ಆಗ್ಬಿಡುತ್ತೆ. ಅಬ್ಬಾ, ದೊಡ್ಡಮ್ಮಂಗೆ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಲ್ಲ? ಯಾಕಂದ್ರೆ ನಿನ್ಗೂ ಟಾಚೆ ಬಂದ್ಬಿಡುತ್ತಲ್ವಾ? ಆದ್ರೆ ಹೊರಗೆ ಹೇಳ್ಕೊಳಕ್ಕಾಗದೆ ನಾನು ಒಳಗೆ ಎಂತ ನರಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ಮಾತ್ರ ನಿನಗೆ ಕಾಣಿಸ್ತಿಲ್ಲ ಅಲ್ವಾ?
ಅಲ್ವಾ? ಶಬಾಷ್ ಶಬಾಷ್ ಶಬಾಷ್, ಕ್ಯಾ ಬಾತ್ ಹೈ. ನೀನ್ ತುಂಬಾ ಗ್ರೇಟ್ ಗೊತ್ತಾ. ಸ್ವಾರ್ಥಕ್ಕೆ ಸೋಲ್ಮೇಟ್ ನೀನು. ಮೇಲ್ ನೋಡಕ್ಕೆ ತುಂಬಾ ಕೇರಿಂಗು, ರೆಸ್ಪಾನ್ಸಿಬಲ್, ರಿಲಯಬಲ್, ಆದ್ರೆ ಒಳಗೆ ಮಾತ್ರ ಇಷ್ಟೇ ಇಷ್ಟೇ. ಅನ್ಬಿಲೀವಬಲ್ ಅನ್ಬಿಲೀವಬಲ್. ನಿನ್ನ ನಟನೆಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಡಬೇಕು. ಗ್ರೇಟ್ ಗ್ರೇಟ್ ಗ್ರೇಟ್. ಕೈಲಾಶ್ ಅವರೇ, ಪ್ಲೀಸ್ ಇವಾಗ ಇದನ್ನು ಸಾಕ್ ಮಾಡಿ. ನನ್ನಿಂದ ನೋಡಕ್ ಆಗ್ತಿಲ್ಲ. ಮುಗಿಸ್ಬಿಟ್ಟಿಯಲ್ಲ ರಾಧಿಕಾ, ಮುಗಿಸ್ಬಿಟ್ಟಿಯಲ್ಲ. ಎಲ್ಲದನ್ನು ಒಂದೇ ಸುಳ್ಳಲ್ಲಿ ಮುಗಿಸ್ಬಿಟ್ಟೆ. ನನ್ನ ಕನಸು, ನನ್ನ ಆಸೆ, ನನ್ನ ಜೀವನ, ನನ್ನ ಕನಸು, ನನ್ನ ಪ್ರೀತಿ, ನನ್ನ ಫ್ಯೂಚರ್, ಈಗ ನನ್ನ ಮೈಂಡೇ ಕೆಲಸ ಮಾಡೋದು ನಿಲ್ಸ್ಬಿಟ್ಟಿದೆ ರಾಧಿಕಾ. ನಿಂತೋಯ್ತು ರಾಧಿಕಾ. ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಬದುಕಿದ್ದೀನಿ ಅಂತಾನು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಾ ಇಲ್ಲ. ನಿನ್ನ ಕೈಲಾಶ್ ಅವರೇ, ಡೋಂಟ್ ಟಚ್, ಡೋಂಟ್ ಟಚ್ ಅಂದೆ ತಾನೆ. ಇಲ್ಲಿ ನೋಡಿ, ದಯವಿಟ್ಟು ಕುಡಿಬೇಡಿ, ಕುಡಿಬೇಡಿರಿ. ಬಿಡು, ಬಿಟ್ಟು ಬಿಡು. ನನಗ್ ನಿದ್ದೆ ಬರೋವರೆಗೂ, ನಾನು ಕುಡ್ದು ಮಲ್ಕೊಳ್ಳೋವರೆಗೂ ನೀನು ಬರಬೇಡ. ನನಗ್ ಕಾಣಿಸ್ಕೋಬಾರ್ದು ಅಷ್ಟೇ. ಏಯ್ ಹೋಗೋ ಹೋಗೋ ಹೋಗೋ. ಹೋಗು. ಸಾರಿ ಹೇಳಿದ್ನಲ್ಲ ಪತಿರಾಯ್ರೆ, ಇನ್ನೂ ಏನು? ಆ ಸಾರಿನ ಲಾರಿ ಹತ್ಕೊಂಡು ಹೋಗಕ್ ಹೇಳು. ನಾನ್ ಟ್ರೈನ್ ಹಚ್ಚೆ ಬಂದ್ಬಿಟ್ಟಿದೀನಿ. ಟ್ರೈನ್ ದಾರಿಲಿ ಹಳಿ ತಪ್ಪಿ ಬಿದ್ದೋಗಿದೆ. ಅಷ್ಟೇನಾ ಪತಿರಾಯ್ರೆ? ಮತ್ತೆ ಸಾರಿ ಕೇಳ್ಬೇಕಾ? ಏನ್ ಪ್ರಯೋಜನ? ಮೊದ್ಲು ಮಾಡೋದೆಲ್ಲ ಮಾಡ್ತೀಯಾ, ಆಮೇಲೆ ಸಾರಿ ಕೇಳ್ತೀಯಾ. ಮತ್ತೆ 2 ದಿನಕ್ಕೆ ಅದೇ ಹುಚ್ಚ ಕೆಲ್ಸಗಳು ಮಾಡ್ತೀಯಾ, ಮತ್ತೆ ಸಾರಿ ಕೇಳ್ತೀಯಾ. ಇದೇ ಕೆಲ್ಸ ಆಗೋಗಿದೆ ನಿಂಗೆ. ಇನ್ಯಾವತ್ತೂ ಹೀಗ್ ಮಾಡಲ್ಲ ಪತಿರಾಯ್ರೆ. ಸಾರಿ, ಪ್ರಾಮಿಸ್. ಈ ಸುಳ್ ಪ್ರಾಮಿಸ್ ನಾನು ನಂಬಲ್ಲ, ಆಯ್ತಾ? ಯಾಕೆ ಹಾಗೆ ಮಾತಾಡ್ತೀರಾ? ಏನು ಕೋಪನಾ? ಕೋಪ ಮಾಡ್ಕೋಬೇಕಾಗಿರೋದು ನಾನು. ಸರಿ ಪತಿರಾಯ್ರೆ, ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ನನ್ನ ಹತ್ರ ಮಾತಾಡ್ಬೇಡಿ, ಓಕೆನಾ? ನಿಜವಾಗ್ಲೂ ಮಾತಾಡಲ್ಲ. ಓಕೆ ಮಹಾರಾಜ್ರೆ, ಸ್ವಲ್ಪ ನಗ್ಬೋದಲ್ವಾ? ಬಾ, ಇರೋ ಹಲ್ಲೆಲ್ಲ ಕಾಣಿಸ್ಬಿಡ್ತು. ತುಂಬಾ ಕೋಪ ಬಂತ ಪತಿರಾಯ್ರೆ? ಕಮ್ಮಿ ಆಯ್ತಾ? ಪತಿರಾಯ್ರೆ, ನಂದು ಆತ್ರ ಬುದ್ಧಿ. ನೀವ್ ಹೇಳ್ದ ಹಾಗೆ ನಾನ್ ಡೌಟ್ ಪಟ್ಟಿದ್ ವಿಷಯ ಅಕ್ಕಂಗ್ ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ. ಅಲ್ಲ, ನಂಗೆ ನಡುವೆ ಆತ್ರ ಜಾಸ್ತಿ ಆಗಿದೆ. ಏನು ಯೋಚನೆ ಮಾಡ್ದೆ ಚಿಕ್ಕ ವಿಷಯಕ್ಕೂ ರಿಯಾಕ್ಟ್ ಆಗ್ತೀನಿ. ಅದರಿಂದ ನಿಮ್ಗೂ ನೋವು ಕೊಡ್ತಿದ್ದೀನಿ. ನಂಗೆ ನೋವಾಗ್ತಾ ಇಲ್ಲ ಪ್ರಿಯಾ.
ನೀನೇ ನೋವು ಅನುಭವಿಸ್ತಿದ್ಯಾ. ನಿಂಗೇನಾದ್ರೂ ಡೌಟ್ ಇದ್ರೆ ಡೈರೆಕ್ಟಾಗಿ ನನ್ನೇ ಕೇಳ್ಬೋದಲ್ವಾ? ಕಾರಲ್ಲಿ ನನ್ನ ಜೊತೆ ಯಾರೋ ಇದ್ದಾರೆ ಅಂತ ನಿನಗನ್ನಿಸ್ತು, ಹಾಗೆ ನಂಗೆ ಕಾಲ್ ಮಾಡಿ ನಿಮ್ಮ ಜೊತೆ ಯಾರಿರೋದು ಅಂತ ಕೇಳಿದ್ರೆ ನಾನೇ ನಿನಗೆ ಹೇಳ್ತಿದ್ದೆ ತಾನೇ. ಅದನ್ನ ಯಾಕೆ ಮುಚ್ಚಿಡಬೇಕು? ರಹಸ್ಯವಾಗಿ ಎನ್ಕ್ವೈರಿ ಯಾಕೆ ಮಾಡಬೇಕು? ಯಾರೋ ಹೇಳಿದ ಮಾತ್ರಕ್ಕೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ವ ನಂಗೆ ಹೇಗಾಗಬೇಡ ಹೇಳು? ಪತಿರಾಯ್ರೆ, ಇದನ್ನ ನಿಮ್ಗೆ ಯಾರು ಹೇಳಿದ್ದು? ದರ್ಶಿನಿ ಹೇಳಿದ್ದು. ಪ್ರಿಯಾ, ಏನಿದು? ಈಗ ಹೋಗಿ ದರ್ಶಿನಿ ಹತ್ರ ಜಗಳ ಆಡ್ಬೇಕಾ? ಅದಲ್ಲ ಪತಿರಾಯ್ರೆ, ಈ ವಿಷಯ ಅವಳು ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು? ನಮ್ಮ ಮಧ್ಯೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಯಾಕೆ ಯೋಚನೆ ಮಾಡ್ಲಿಲ್ಲ? ನೋಡು, ಅವಳನ್ನ ನೀನ್ ಯಾಕೆ ಕೇಳ್ದೆ? ಅವಳನ್ನ ಕೇಳೋ ಅವಶ್ಯಕತೆ ಏನಿತ್ತು ನಿಂಗೆ? ನೀನ್ ಕೇಳ್ದೆ ಇದ್ದಿದ್ರೆ ಅವಳಿಗೆ ಈ ವಿಷಯ ಗೊತ್ತಾಗ್ತಾನೆ ಇರ್ಲಿಲ್ವಲ್ಲ. ಆದ್ರೂ ಅವಳು ಹೇಳಿದ್ದೆ ಕರೆಕ್ಟ್. ಯಾಕಂದ್ರೆ ನಿನ್ ಮನ್ಸಲ್ಲಿರೋ ಪ್ರಾಬ್ಲಮ್ ನಂಗೆ ಅರ್ಥ ಆಯ್ತು. ಇಲ್ಲಾಂದ್ರೆ ನೀನ್ ಆ ಡೌಟಲ್ಲೇ ಇದ್ಬಿಡ್ತಿದ್ದೆ. ನಂಗೆ ಗೊತ್ತಾಗ್ತಾನೆ ಇರ್ಲಿಲ್ಲ, ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು. ಹೌದಾ ಅಲ್ವಾ? ಅದು ನಿಜನೇ ಪತಿರಾಯ್ರೆ. ಅದೇ ನಿಜ. ನೋಡ್ ಪ್ರಿಯಾ, ನನ್ನ ಲೈಫಲ್ಲಿ ನೀನ್ ಬಿಟ್ರೆ ಇನ್ಯಾರೂ ಇಲ್ಲ, ಬರೋದೂ ಇಲ್ಲ. ಇದನ್ನ ನೀನ್ ನಂಬೋವರೆಗೂ ನಮ್ಮ ಮಧ್ಯೆ ಯಾವ ಥರ ಡಿಸ್ಟರ್ಬೆನ್ಸ್ ಕೂಡ ಬರಲ್ಲ. ಆ ನಂಬಿಕೆ ಕೊನೆಯಾದ ದಿನದಿಂದ ನಾವು ತುಂಬಾ ದೂರ ಇದ್ಕೊಂಡು ಬದುಕಬೇಕಾಗತ್ತೆ. ಅದಕ್ಕೆ ನೀನ್ ಆ ನಂಬಿಕೆನ ಕಳ್ಕೋಬೇಡ. ನಿಮ್ಗ ಭಯನೇ ಬೇಡ ಪತಿರಾಯ್ರೆ. ಯಾಕಂದ್ರೆ ನೀವ ತಪ್ಪು ಮಾಡಲ್ಲ, ಯಾರಾದ್ರೂ ಮಾಡಿದ್ರೆ ಸಹಿಸಲ್ಲ. ನೀವು ಮಿಸ್ಟರ್ ಪರ್ಫೆಕ್ಟ್. ನೀವ್ ಹೀಗೆ ಓಪನ್ ಆಗಿರೋವರೆಗೂ ನಾನೇನೋ ಒಂದು ಹುಚ್ಚ ಕೆಲಸ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀನಿ ಅನ್ನೋದು ಬಿಟ್ರೆ ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ಆ ನಂಬಿಕೆ ನಂಗೆ ಯಾವಾಗ್ಲೂ ಇರುತ್ತೆ. ಆ ನಂಬಿಕೆನ ಯಾವ ವಿಷಯದಲ್ಲಾದ್ರೂ ಉಳಿಸ್ಕೋತೀನಿ ಪ್ರಿಯಾ. ಈ ರಾಧಿಕಾ ವಿಷಯ ಬಿಟ್ಟು. ಇವತ್ತು ನನ್ನ ಜೊತೆ ಇದ್ದಿದ್ದು ರಾಧಿಕಾ ಅಂತ ಗೊತ್ತಾಗಿ ನೀನು ಅನುಮಾನ ಕಮ್ಮಿ ಮಾಡ್ಕೊಂಡೇ ಬಿಟ್ರೆ, ಹಿಂದೆ ನನ್ನ ಲೈಫಲ್ಲಿ ರಾಧಿಕಾ ಇದ್ಲು ಅಂತ ಗೊತ್ತಾದರೆ ನೀನು ತಡ್ಕೊಳ್ಳಲ್ಲ ಪ್ರಿಯಾ. ಅದೇ ನನ್ನ ಚಿಂತೆ, ಭಯ. ಯಾಕೆ ಹೀಗೆ ಮೌನವಾಗಿದ್ದೀರಾ? ಏನಿಲ್ಲ ಪ್ರಿಯಾ. ಸರಿ, ಲೇಟ್ ಆಯ್ತು, ನಿದ್ದೆ ಬರ್ತಿದೆ, ಬನ್ನಿ ಮಲ್ಕೊಳ್ಳೋಣ. ರಾಧಿಕಾ, ನಿನ್ನ ಎಷ್ಟು ನಂಬಿದೆ ನಾನು. ನಂಗೆ ಯಾಕೆ ಇಷ್ಟು ಮೋಸ ಮಾಡಿದೆ? ಹುಚ್ಚನ್ ಮಾಡ್ಬಿಟ್ಟಿಲ್ಲ ರಾಧಿಕಾ, ಹುಚ್ಚನ್ ಮಾಡ್ಬಿಟ್ಟೆ. ರಾಧಿಕಾ, ನಾನು ಯಾಕೆ ಹುಚ್ಚನ್ ಮಾಡ್ಬಿಟ್ಟೆ? ಕೈಲಾಶ್ ಅವ್ರೆ, ಹುಚ್ಚನ್ ಮಾಡ್ಬಿಟ್ಟೆ. ರಾಧಿಕಾ, ನಾನು ಯಾಕೆ ಹುಚ್ಚನ್ ಮಾಡ್ಬಿಟ್ಟೆ? ನಿನ್ ಜೊತೆ ತುಂಬಾ ಕನ್ಸು ಕಟ್ಟಿದೆ ರಾಧಿಕಾ. ನೀನ್ ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೆಸರು ಹೇಳಿದೆ, ಯಾಕೆ ನನಗೆ ಈ ಥರ ಟಾರ್ಚರ್ ಕೊಡ್ತಿದ್ಯಾ? ಹೇಳು ರಾಧಿಕಾ, ಅವನು ಯಾರು ಹೇಳು? ಹೇಳು ರಾಧಿಕಾ.
ಹೆಸರನ್ನು ನಾನು ಯಾವತ್ತೂ ನಿಮಗೆ ಹೇಳಕ್ಕಾಗಲ್ಲ ರೀ. ರಾಧಿಕಾ, ಆ ರಹಸ್ಯದಲ್ಲಿ ನನ್ನ ತಂಗಿ ಜೀವನ ಅಡಗಿದೆ. ಅದನ್ನ ನಾನು ಆಚೆ ತಂದ್ರೆ ನನ್ನ ತಂಗಿ ಜೀವನ ನಾಶ ಆಗತ್ತೆ. ನಾನು ಎಷ್ಟು ಸಲ ಹೇಳಿದ್ರು ನೀವು ನನ್ನ ಅರ್ಥನೇ ಮಾಡ್ಕೋತಿಲ್ಲ. ನೀವೇ ನನ್ನ ಅನುಮಾನಿಸ್ತಿದ್ದೀರಾ, ಅವಮಾನಿಸ್ತಿದ್ದೀರಾ. ತಂಗಿ ಗೊತ್ತಾದ್ರೆ ಅವಳು ಅದನ್ನ ತಡ್ಕೊಳ್ಳೋದಿಲ್ಲ. ನನ್ನಿಂದ ಅವಳ ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೆ ನಾನು ಸಹಿಸ್ಕೊಳ್ಳಲ್ಲ. ರಾಧಿಕಾ, ಹೇಳು ರಾಧಿಕಾ. ಇದು ನಾನು ಮಾಡಿರೋ ತಪ್ಪಾಗಿರೋದ್ರಿಂದ ಆ ನೋವನ್ನ ನಾನೇ ಅನುಭವಿಸ್ಬೇಕು. ಆದ್ರೆ ನನ್ನ ತಂಗಿಗೆ ಕೊಡಬಾರ್ದು. ನನ್ನ ಲೈಫ್ ಹೇಗೂ ಹಾಳಾಗ್ತಿದೆ. ಕನಿಷ್ಠ ಅಮರ್ ಪ್ರಿಯನಾದ್ರೂ ಖುಷಿಯಾಗಿ ಜೊತೆಗಿರ್ಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನನಗೆ ಶಿಕ್ಷೆ ಕೊಟ್ಟರು ನಾನು ಸಹಿಸ್ಕೋತೀನಿ. ಆದರೆ ನನ್ನ ದೇಹದಲ್ಲಿ ಉಸಿರು ಇರೋವರೆಗೂ ಆ ಸತ್ಯನ ನಾನು ಆಚೆ ಬರಕ್ಕೆ ಬಿಡಲ್ಲ. Sir, I love you, sir. Huh? Sir, I love you, sir. Oh. Thank you. Thank you. ಪ್ರಿಯಾ, ಪ್ರಿಯಾ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಪತ್ತಿರಾಯ್ರೆ,
ನೀವಿಲ್ಲೇ ಇದ್ದೀರಾ? ಹಾಸ್ಪಿಟಲ್ ಕಡೆ ಹೋಗಿಲ್ಲ ಅಲ್ವಾ? ಏಯ್ ನಿಂಗೇನಾದ್ರೂ ಹುಚ್ಚ? ಅರ್ಧ ರಾತ್ರಿ ನಿದ್ದೆ ಮಾಡ್ತಿರೋರ್ನ ಕಿರ್ಚಿ ಎಬ್ಸಿದ್ದು ಅಲ್ದೆ ಮನೇಲಿದ್ದೀರಾ ಹಾಸ್ಪಿಟಲ್ ಇದ್ದೀರಾ ಅಂತ ತಿಕ್ಕಲ್ ತರ ಪ್ರಶ್ನೆ ಕೇಳ್ತಿದ್ಯಲ್ಲ. ಅಷ್ಟಕ್ಕೂ ಏನಾಗಿದೆ ನಿಂಗೆ? ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ಕೆಟ್ಟ ಕನ್ಸಂದ್ರೆ ಅಂತಿಂತ ಕೆಟ್ಟ ಕನ್ಸಲ್ಲ ಪತಿರಾಯ್ರೆ. ಅದ್ರಲ್ಲಿ ಇದ್ದೂರ್ನ ಪೊರ್ಕೆ ತಗೊಂಡ್ ಬಾರಿಸ್ಬೇಕು. ಏಯ್ 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 ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಬ್ರೈನ್ ಡ್ಯಾಮೇಜ್ ಆಗಿದ್ಯಾ ಏನು? ಹಾ ಇವಾಗ ಅರ್ಥ ಆಯ್ತು, ನಿಜವಾದ ಕಾರಣ ಇವಾಗ ಅರ್ಥ ಆಯ್ತು.